ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಎಪಿಸೋಡಲ್ಲಿ ಯಾರು ಇಷ್ಟ ಆದರು, ಯಾರು ಇಷ್ಟ ಆಗಿಲ್ಲ, ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ಏನಿದ್ರೆ ಅದು ಮಾತಾಡ್ಕೊಳ್ಳೋಣ. ಮುಚ್ಚುಮರೆ ಏನೂ ಇಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನನಗನ್ಸಿದ್ದು, ನನ್ನ ಮನಸ್ಸಿಗೆ ಅನಿಸಿದ್ದು, ನನ್ನ ಒಪಿನಿಯನ್ ಮಾತ್ರ ನಾನು ತಿಳಿಸ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಫುಲ್ ನೈಲ್ಡ್ ಇಟ್ ಮಾಡಿದ್ದಂತೂ ಚೈತ್ರಾ ಕುಂದಾಪುರ ಅವರು. ಒಂದು ಕಡೆ ಮಾತ್ರ ಅವರು ಮಿಸ್ಟೇಕ್ ಮಾಡಿದ್ರು, ಅದು ಎಲ್ಲಿ ಅಂತ ನಾನು ಹೇಳ್ತೀನಿ. ಲಾಯರ್ ಜಗದೀಶ್ ಅಣ್ಣ ಅವ್ರು ಮಾತ್ರ ಸಖತ್ತಾಗಿ ಮಾತ್ರ ನಾನಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ಒಳ್ಳೆ ಶೇಡ್ಗಳನ್ನು ತೋರಿಸಿದ್ರು, ಪರವಾಗಿಲ್ಲ. ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ಅದ್ರ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಕೊನೆಯದಾಗಿ ನಾಮಿನೇಷನ್ಸ್ ಬಂತು, ಅದ್ರ ಬಗ್ಗೆನೂ ನೋಡೋಣ. ಅದ್ರ ಜೊತೆಗೆ ವಿಗ್ಗನ್ನು ತೆಗೆದ್ರು ಪಾಪ ಗೌತಮಿ ಜಾಧವ್ ಅವರು, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನೇನೋ ಅಂದ್ಕೊಂಡಿದ್ನಯ್ಯ ರಂಜಿತ್ ಬಗ್ಗೆ ಬರೀ ಬಾಡಿ ಬಿಲ್ಡ್ ಮಾತ್ರ ಇದೆ, ಮೈಂಡ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಮೈಂಡ್ ಗೇಮ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ನರಕ ಟೀಮ್ ಅಂತೂ ನಿಜವಾಗ್ಲೂ ಸ್ವರ್ಗದ ಟೀಮ್ಗೆ ನರಕ ತೋರಿಸೋದ್ರು ಅಂದರೆ ತಪ್ಪೇ ಆಗೋದಿಲ್ಲ. ಅದ್ರ ಜೊತೆಗೆ ಬಿಗ್ ಬಾಸಲ್ಲಿ ಯಾವುದೂ ಅಷ್ಟೇ ನಾವು ಅಂದ್ಕೊಳ್ಳೋದು ಅದು ನಿಜ ಆಗುತ್ತೆ, ಅಂದ್ಕೊಳ್ದೇ ಇರೋದು ಸುಳ್ಳಾಗುತ್ತೆ ಅನ್ನೋದೇನಿಲ್ಲ. ಒಂದೊಂದು ಸಲ ನಾವು ಅಂದ್ಕೊಂಡಿದ್ದೆ ನಿಜ ಆಗಿಬಿಡುತ್ತೆ. ಅದೇ ರೀತಿಯೇ ಇವತ್ತಿನ ಸ್ವರ್ಗ ಟೀಮ್ ಅವರು ಬಯಸಿದ್ದು ಅವ್ರಿಗಾಗಿದ್ದು ಕೊನೆಗೂ ಅದೇ ಅವ್ರಿಗೆ ಶಾಪ ಆಯಿತು, ವರನೂ ಆಯಿತು, ಶಾಪನೂ ಆಯಿತು. ಎಲ್ಲನೂ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ವಿಡಿಯೋ ಒಳಗಡೆ ಹೋಗೋಣ. ಮೊದಲಿಗೆ ಬಂದು ಬಿಗ್ ಬಾಸ್ ಏನು ಮಾಡ್ತಾರೆ, ನೆನ್ನೆ ಬಂದಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೂ ಏನು ಮಾಡ್ತಾರೆ, ಫಸ್ಟು ಎಲ್ಲ ಕೂರಿಸ್ಬಿಟ್ಟು ಬರೀ ಸ್ವರ್ಗದಲ್ಲಿ ಯಾರ್ಯಾರು ಇದ್ದಾರೋ 10 ಜನಕ್ಕೆ ಅವ್ರಿಗೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಅವ್ರಿಗೆಲ್ಲ ಪ್ರೀತಿಯ ಸ್ವಾಗತ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತಾರೆ. ಆದರೆ ನರಕದಲ್ಲಿರೋರ್ಗೆ ಮಾತ್ರ ಬಿಗ್ ಬಾಸ್ ಕೇರೆ ಅನ್ನಲ್ಲ, ಇದು ಕೂಡ ಇಲ್ಲ ಅವ್ರ ಕಡೆಗೆ. ಅವ್ರಿಗೆ ವಿಶು ಇಲ್ಲ, ಏನೂ ಇಲ್ಲ. ಪಾಪ ಒಂಥರ ಡಲ್ ಆಗಿಬಿಡ್ತಾರೆ ಎಲ್ರೂ. ಸ್ವರ್ಗದಲ್ಲಿರೋರಿಗೆಲ್ಲ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಬಿಗ್ ಬಾಸು ಅಲ್ಲಿಗೆ ಮುಗಿಸ್ತಾರೆ. ನೆಕ್ಸ್ಟ್ ಬಂದು ಗೌತಮಿ ಜಾಧವ್ ಅವರು ವಿಗ್ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ನಾನು ಆಲ್ರೆಡಿ ಪ್ರೋಮೋ ಅನಾಲಿಸಿಸಲ್ಲಿ ಹೇಳಿದ್ದೆ, ಅದೆಲ್ಲ ಹಿಂದೆ ಮುಂದೆ ಹಾಕಿದ್ದಾರೆ, ಎಲ್ಲ ಎಡಿಟರ್ ಮಾಯೆ ಅಂತ ಅಂದ್ಬಿಟ್ಟು. ಸೇಮ್ ಅದೇ ಥರ ಆಯಿತು ಎಪಿಸೋಡಲ್ಲಿ. ಅಲ್ಲಿ ಬಂದರೆ ಅವರು ವಿಗ್ ಹಾಕ್ಕೊಂಡು ಟಾಸ್ಕ್ ಆಡಬೇಕಾದ್ರೂ ವಿಗ್ ಹಾಕ್ಕೊಂಡಿರ್ತಾರ, ಇಲ್ಲ ಅಂತಂದ್ರೆ ತೆಗೆದುಬಿಟ್ಟು ಮಾಡ್ತಾರ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಡೈರೆಕ್ಟಾಗಿ ಮತ್ತೆ ಬಂದು ಅವರನ್ನು ಕೇಳಿದ್ರು, ನೀವು ವಿಗ್ ಹಾಕ್ಕೊಂಡಿರ್ತೀರಾ ಟಾಸ್ಕ್ ಆಡಬೇಕಾದ್ರೆ, ಇಲ್ಲ ತೆಗಿತೀರಾ ಅಂತ ಅಂದ್ಬಿಟ್ಟು. ಅವ್ರು ಸ್ವಲ್ಪ ಲೈಟಾಗಿ ಯಾಕೋ ಫೀಲ್ ಆದರು ಅಂತ ಅನಿಸುತ್ತೆ. ಬಟ್ ಆದ್ರೂ ಅವ್ರು ಬಂದು ಕೂತ್ಕೊಂಡು ಒಂದು ಒಳ್ಳೆ ಹೀರೋ ರೇಂಜ್ಗೆ ಒಂದು ಬಿಲ್ಡಪ್ಪನ್ನು ಕೊಟ್ಟು ಗೌತಮಿ ಜಾಧವ್ ಅವರು ನನಗೆ ಈ ವಿಗ್ಗಿಂದ ಸತ್ಯ ಸೀರಿಯಲಲ್ಲಿ ಇದರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅವರು ಹೇಳ್ಕೊಂಡು ಆ ಕೊನೆಗೆ ಫುಲ್ ಎಮೋಷನಲ್ ಆಗಿ ನನಗಂತೂ ತುಂಬ ಸಖತ್ತು ಇದು ಇಷ್ಟ ಆಯಿತು. ಅವ್ರು ತುಂಬ ಎಮೋಷನಲ್ ಆಗಿ ನಿಜವಾಗ್ಲೂ ಆ ವಿಗ್ಗನ್ನು ತೆಗಿಬೇಕಾದ್ರೆ ಸಖತ್ ಫೀಲ್ ಆಗಿ ಕೊನೆಗೆ ಆ ವಿಗ್ಗನ್ನು ತೆಗಿತಾರೆ. ವಿಗ್ಗನ್ನು ತೆಗೆದ್ಬಿಟ್ಟು ಗೌತಮಿ 2.0 ಅಂದರೆ ಗೌತಮಿ ಹೊಸ ಅಧ್ಯಾಯ ಅಂತಂದ್ಬಿಟ್ಟು ಇಲ್ಲಿಂದ ಚಾಪ್ಟರ್ ಶುರುವಾಗುತ್ತೆ ಅಂತಂದ್ಬಿಟ್ಟು ಅವರು ವಿಗ್ಗನ್ನು ತೆಗೆದು ಎಲ್ಲ ಇದು ಮಾಡಿದ್ರು. ನಿಜವಾಗ್ಲೂ ವಿಗ್ಗಿಂತನೂ ವಿಗ್ ತೆಗೆದಾಗಲೇ ತುಂಬ ಚೆನ್ನಾಗಿದ್ದಾರೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ನೆಕ್ಸ್ಟು ಏನು ಮಾಡ್ತಾರೆ, ನರಕ ಟೀಮ್ ಎಲ್ಲ ಸೇರಿಕೊಂಡು ಒಂದು ಗೇಮನ್ನು ಸ್ಟಾರ್ಟ್ ಮಾಡ್ತಾರೆ. ಏನು ಗೇಮು ಅಂತಂದರೆ ಅವ್ರ ಹತ್ರ ಆಲ್ರೆಡಿ ಬಾಟಲಲ್ಲಿ ನೀರಿರುತ್ತೆ. ಆ ನೀರು ಏನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಪದೇ ನೀರು ಕೇಳಿ ಅದರಿಂದ ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಟೀಮೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ತಾರೆ. ಅದರಿಂದ ಏನು ಮಾಡ್ತಾರೆ, ಪದೇ ನೀರನ್ನು ಕೇಳ್ತಾ ಇರ್ತಾರೆ. ಪಾಪ ಇಲ್ಲಿ ನಮ್ಮ ವಕೀಲ್ ಸಾಬ್ ಜಗದೀಶ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಒಂಥರ ಜಾವಿ ಎಲ್ಲಾಗಿರ್ತಾರೆ. ಡ್ಯಾನ್ಸ್ ಕೂಡ ಅಷ್ಟೇ ಸಕ್ಕದಾಗಿ ಮಾಡಿದ್ರು ಇವತ್ತು. ಡ್ಯಾನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ. ಸಕ್ಕದಾಗಿ ಡ್ಯಾನ್ಸ್ ಅಂತೂ ಮಾಡಿದ್ರು. ಅದ್ರ ಜೊತೆಗೆ ಅವರು ಎಲ್ಲರಿಗೂ ಹೋಗಿ ಕಾಫಿ ಆಗಿರ್ಬೋದು, ಇಲ್ಲ ನೀರಾಗಿರ್ಬೋದು ಎಲ್ಲ ಕೊಡ್ತಾ ಇರ್ತಾರೆ. ನಿಜವಾಗ್ಲೂ ಅವರು ಆ ಥರ ಕೇರಿಂಗನ್ನು ತೋರಿಸ್ತಾ ಇರೋದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವ್ರೇನು ಮಾಡ್ತಾರೆ, ಅವ್ರ ಗೇಮನ್ನು ಇವರು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವಕೀಲ್ ಸಾಬು ಏನು ಮಾಡ್ತಾರೆ, ಪದೇ ಈ ಥರ ನೀರನ್ನು ತಗೊಂಡೋಗಿ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಉಗ್ರ ಮಂಜು ಅವ್ರನ್ನೂ ಕೇಳ್ತಾರೆ. ಅವ್ರು ಹೋಗಿ ನಮಗೆ ಬಿಸಿನೀರು ಎಲ್ಲ ಕಫ ಆಗಿಬಿಟ್ಟಿದೆ, ಬಿಸಿನೀರು ಬೇಕು, ಕಾಯಿಸ್ಕೊಡಿ, ಮಾನವೀಯತೆಯಿಂದ ಕೊಡಿ, ಹಂಗೆ ಹಿಂಗೆ ಅಂತ ಸಖತ್ ಸ್ಟ್ರಾಟಜಿ ಅಂತೂ ಪ್ಲೇ ಮಾಡ್ತಾರೆ. ಉಗ್ರ ಮಂಜು ಅವ್ರು ಹೋಗ್ಬಿಟ್ಟು ಎಲ್ಲ ಸ್ಟವ್ ಮೇಲೆ ಎಲ್ಲ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಪಾಪ ನೀರನ್ನು ಬಾಯ್ಲ್ ಮಾಡೋದಕ್ಕೆ. ಅಷ್ಟೊತ್ತಿಗೆ ಐಶ್ವರ್ಯ ಅವ್ರು ಬಂದ್ಬಿಟ್ಟು ಇದೆಲ್ಲ ಅವ್ರ ಸ್ಟ್ರಾಟಜಿ ಇರ್ಬೋದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ನಮ್ಮ ವಕೀಲ್ ಸಾಬ್ ಏನು ಮಾಡ್ತಾರೆ, ಕೇಳಬೇಕಲ್ವಾ, ಕೇಳೋದೇ ಇಲ್ಲ. ಹೋಗಿ ಮತ್ತೆ ಪದೇ ಹೋಗಿ ನೀರನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ನೀರನ್ನು ತಗೊಂಡು ಅವ್ರು ಏನು ಮಾಡ್ತಾರೆ, ಕೊನೆಗೆ ಅದೇ ಅವರಿಗೆ ಒಂದು ಶಾಪ ಆಗಿಬಿಡುತ್ತೆ. ಏನಾಗುತ್ತೆ ಅಂತ ಆ ಪಾಯಿಂಟ್ ಬಂದಾಗ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಬಂದು ನಿಜವಾಗ್ಲೂ
ಅವ್ರಿಗೆ ಜಗದೀಶ್ ಅವರಂತೂ ಇನೋಸೆಂಟ್ ಅನ್ಬೇಕಾ, ಇಲ್ಲ ಗೇಮ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅನ್ಬೇಕಾ, ಇಲ್ಲ ಬೇಕಾಗಿ ಆ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾ, ಒಂದಂತೂ ಸದ್ಯಕ್ಕೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಎಲ್ಲನೂ ಅರ್ಥ ಆಗುತ್ತೆ. ಈಗ ಸದ್ಯಕ್ಕಂತೂ ಈ ಎಪಿಸೋಡ್ ಮಟ್ಟಕ್ಕಂತೂ ತಿಳಿದೇನೋ ಮಾಡಿದ್ದಾರೆ. ಬಟ್ ಅದಂತೂ ಒಂಥರ ನೈಸ್ ಆಗಿ ಚೆನ್ನಾಗಿತ್ತು, ಒಳ್ಳೆ ಮಾತುಗಳನ್ನು ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲರಿಗೂ ಸ್ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಊಟ ಬರುತ್ತೆ, ಊಟ ಎಲ್ಲ ತಿಂತಾರೆ. ಇವ್ರಿಗೆ ನರ್ಕದಲ್ಲಿರೋರಿಗೆ ಒಂದು ಗಂಜಿ ಟೈಪ್ ಒಂದು ಬರುತ್ತೆ, ಅದನ್ನು ತಿಂದ್ಕೊಂಡು ಅವ್ರು ಇರ್ತಾರೆ. ಅದಾದಮೇಲೆ ರೇಷನ್ ಅನ್ನೋದು, ಗ್ರಾಸರಿ ಅನ್ನೋದು ಬರುತ್ತೆ. ಗ್ರಾಸರಿ ಬಂದಾಗಂತೂ ಎಲ್ಲ ಸಖತ್ ಲಕ್ಸುರಿ ಐಟಮ್ ಎಲ್ಲ ಬಂದಿರುತ್ತೆ. ಅದನ್ನು ತಗೊಂಡು ಬಂದು ಅವರೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ, ಒಂದು ಕಡೆ ಎಲ್ಲ ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಭವ್ಯಗೌಡ ಏನು ಮಾಡ್ತಾರೆ, ಬಿಗ್ ಬಾಸ್ ಹತ್ರ ಹೇಳ್ತಾರೆ, ಬಿಗ್ ಬಾಸ್ ಈ ಟಾಸ್ಕ್ ಎಲ್ಲನೂ ನಾವು ಕ್ಲೀನ್ ಮಾಡೋದನ್ನೆಲ್ಲ ನರ್ಕದಲ್ಲಿರೋರಿಗೆ ಕೊಡ್ಬೋದಲ್ವಾ, ಇದು ಅವ್ರಿಗೆಲ್ಲ ನಾವು ತುಂಬ ಸಖತ್ತಾಗಿ ಇದು ಮಾಡ್ತಾ ಇದ್ವಿ, ಟಾಸ್ಕ್ ಕೊಟ್ಟಿದ್ದಿದ್ರೆ ಅಂತ ಕೇಳ್ತಾರೆ. ಅದೇ ತಡ ಅವ್ರು ಕೇಳ್ಕೊಂಡಿದ್ದೆ ತಡ ಬಿಗ್ ಬಾಸ್ ಏನು ಮಾಡಿದ್ವಿ, ನೀವು ಕೇಳೋದು ಹೆಚ್ಚ ನಾವು ಕೊಡೋದು ಹೆಚ್ಚ ಅಂತ ಬಿಗ್ ಬಾಸ್ ಇಲ್ದೇ ಇರೋ ಐಡಿಯಾನೆಲ್ಲ ಇವರೇ ಕೊಡ್ತಾ ಇರ್ತಾರೆ. ಬಿಗ್ ಬಾಸ್ ಏನು ಮಾಡ್ತಾರೆ, ತಥಾಸ್ತು ಅಂತ ನನಗೆ ಕೊನೆಗೆ ಎತ್ಕೊಂಡ್ಬಂದು ಏನು ಮಾಡ್ತಾರೆ, ನರಕದಲ್ಲಿ ಇರ್ತಕ್ಕಂಥವ್ರನ್ನ ಒಂದು ದಿನಕ್ಕೆ ಇಬ್ಬರನ್ನ ಕರ್ಕೊಂಡು ಏನು ಮಾಡ್ಬೋದು, ನೀವು ಎಲ್ಲ ಮನೇಲಿ ಇರ್ತಕ್ಕಂಥ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಎಲ್ಲ ಕೆಲಸನ ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಇವ್ರೇನು ಮಾಡ್ತಾರೆ, ಸ್ವರ್ಗದಲ್ಲಿರೋರೆಲ್ಲ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ದೊಡ್ಡ ಮೀಟಿಂಗ್ ಮಾಡ್ತಾರೆ, ಯಾರನ್ನ ಕರ್ಕೊಳ್ಳೋಣ ಯಾರನ್ನ ಕರ್ಕೋಬಾರ್ದು ಅಂತ ಅಂದ್ಬಿಟ್ಟು. ಅದರಲ್ಲಿ ಏನು ಮಾಡ್ತಾರೆ, ಚೈತ್ರಾ ಕುಂದಾಪುರ ಮತ್ತು ಸುರೇಶ್ ಅವರನ್ನು, ಗೋಲ್ಡ್ ಸುರೇಶ್ ಅವರನ್ನು ಇಬ್ಬರನ್ನು ಆಯ್ಕೆ ಮಾಡ್ಕೊತಾರೆ. ಇಲ್ಲಿ ನಾನು ಆಗಲೇ ವಿನಯ್ ಅನ್ನೋದೇ ಬರುತ್ತೆ ನನಗೆ. ರಂಜಿತ್ ಅವರು ಒಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಾರೆ ನೋಡಿ. ಎಲ್ಲರೂ ಹೋಗಿ ಟಾಸ್ಕ್ ಅಲ್ಲಿ ಇದರಲ್ಲಿ ಏನು ಮಾಡ್ತೀರಾ ಅಂತಂದರೆ ಎಲ್ಲ ಟೈಮ್ ವೇಸ್ಟ್ ಮಾಡಿ ನಾವು ಕೆಲಸ ಅವರು ಬಳಸ್ಕೋಬೇಕು, ನಮ್ಮನ್ನು ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೋಬೇಕು. ಬಟ್ ಯಾವ ರೀತಿ ಮಾಡಿಸ್ಕೋತಾರೆ ಏನು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವೇನು ಮಾಡೋಣ, ನೀವು ಹೋಗಿ ಎಲ್ಲ ಟೈಮ್ ವೇಸ್ಟ್ ಮಾಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಪ್ಲ್ಯಾನನ್ನು ಕೊಡ್ತಾರೆ. ಅದೇ ರೀತಿ ಬಂದು ಸಕ್ಕದಾಗಿ ಇಂಪ್ಲಿಮೆಂಟೇಷನ್ ಅಂತೂ ಸಕ್ಕದಾಗಿ ಮಾಡ್ತಾರೆ. ಗೋಲ್ಡ್ ಸುರೇಶ್ ಆಗಿರ್ಬೋದು, ಇಲ್ಲಾಂದರೆ ಚೈತ್ರಾ ಕುಂದಾಪುರ ಅವರು ಆಗಿರ್ಬೋದು, ಸಖತ್ತಾಗಿ ಇಂಪ್ಲಿಮೆಂಟೇಷನ್ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ. ನೆಕ್ಸ್ಟ್ ಬಂದು ಎಲ್ಲ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಉಗ್ರ ಮಂಜು ಏನು ಮಾಡ್ತಾರೆ, ಒಂದು ಸೀಬೆಹಣ್ಣನ್ನು ಕೊಟ್ಟು ಚೈತ್ರಾ ಕುಂದಾಪುರ ಅವ್ರಿಗೆ ಈ ಸೀಬೆಹಣ್ಣನ್ನು ಕ್ಲೀನ್ ಮಾಡಿಕೊಡಿ ಅಂತಂದ್ಬಿಟ್ಟು ಕೇಳ್ತಾರೆ. ಅಷ್ಟಕ್ಕೆ ಏನು ಮಾಡಿಬಿಡ್ತಾರೆ, ಆ ಹಣ್ಣನ್ನು ತೊಗೊಂಡೋಗಿ ತಿಂದುಬಿಟ್ಟು ಕಚ್ಚಿಬಿಟ್ಟು ಎತ್ಕೊಂಡೋಗಿ ನರಕದ ಒಳಗಡೆ ಬಿಸಾಕ್ಬಿಡ್ತಾರೆ. ಅಲ್ಲಿರೋರೆಲ್ಲ ತೊಗೊಂಡೋಗಿ ಮತ್ತೆ ಅದನ್ನು ತಿಂತಾ ಇರ್ತಾರೆ. ಮತ್ತು ಇವ್ರು ಉಗ್ರ ಮಂಜು ಮಾತ್ರ ಸಖತ್ ಫೈರ್ ಆಗ್ತಾರೆ. ಅಂದರೆ ಫೈರ್ ಏನಂದ್ರೆ ಆ ಮಟ್ಟಕ್ಕೆ ಫೈರ್ ಏನಾಗಲ್ಲ, ಎಲ್ಲ ಕೇಳ್ತಾರೆ, ಮನೇಲಿರೋರೆಲ್ಲ ಕೇಳ್ತಾರೆ. ಕೇಳಿದಾಗ ಇವ್ರು ಬಂದ್ಬಿಟ್ಟು ಚೈತ್ರಾ ಕುಂದಾಪುರ ಮಾಡಿದ ಮಿಸ್ಟೇಕ್ ಏನು ಅಂತಂದರೆ, ಅವ್ರು ರೂಲ್ಸ್ ಎಗೇನೆಸ್ಟ್ ಮಾಡಿದ್ದು ತಪ್ಪು, ಅಲ್ಲಿ ತಗೊಂಡಿದ್ದು ತಪ್ಪು, ತಿಂದಿದ್ದು ತಪ್ಪು. ಅದ್ರ ಜೊತೆಗೆ ಅವ್ರು ವಾದ ಮಾಡ್ತಾರೆ, ನಾನು ತಿಂದಿದ್ದೀನಿ, ಪನಿಷ್ಮೆಂಟ್ ಬೇಕಾದ್ರೆ ನನಗೆ ಬಿಗ್ ಬಾಸ್ ಕೊಡ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾದ ಮಾಡಿದ್ರಲ್ವಾ. ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ನಿಜವಾಗ್ಲೂ ಈ ಎಪಿಸೋಡಲ್ಲೆಲ್ಲ ನಿಜವಾಗ್ಲೂ ಒಂದು ಥರ ಕಪ್ಪು ಚುಕ್ಕೆ ಆದಂಗೆ ಅವ್ರಿಗೆ ಚೈತ್ರಾ ಕುಂದಾಪುರ ಅವ್ರಿಗೆ ಇದೇ ಆಯಿತು. ಕೊನೆಯಲ್ಲಿ ನಾಮಿನೇಷನ್ಸ್ ಕೂಡ ಇದೇ ದಾರಿ ಮಾಡಿ ಕೊಡುತ್ತೆ. ಅದ್ರ ಜೊತೆಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಪಾಪ. ಯಮುನಾ ಅವರಂತೂ ಬಂದು ಒಂಥರ ಇನಿಷಿಯೇಟಿವ್ ತೊಗೊಂಬಂದು ಅವರು ಬಂದು ಕೇಳ್ತಾರೆ, ಎಲ್ಲನೂ ಕೇಳ್ತಾರೆ, ನೋಡಮ್ಮ ಈ ಥರ ಮಾಡೋದೆಲ್ಲ ತಪ್ಪು, ಈ ಥರ ಮಾಡಬಾರ್ದು, ರೂಲ್ಸ್ ಎಗೇನೆಸ್ಟ್ ಮಾಡಬಾರ್ದು, ನೀವು ಒಳಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ, ರೂಲ್ಸ್ನ ದಾಟಿ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೇಳ್ತಾರೆ. ನಿಜವಾಗ್ಲೂ ಯಮುನಾ ಅವರಂತೂ ನಾನು ನೆನ್ನೆ ಅಂತೂ ಒಂಥರ ಅಂದ್ಕೊಂಡಿದ್ದೆ, ಬಟ್ ಇವತ್ತಂತೂ ಪರವಾಗಿಲ್ಲ, ವೆಲ್ ಮೆಚ್ಯೂರ್ಡ್ ಆಗಿ ಸಖತ್ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಮಾತಾಡಿದ್ರು. ಅವರು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ರು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕೋ ಅಲ್ಲಿ ವಾಯ್ಸನ್ನು ರೈಸ್ ಮಾಡಿದ್ರು. ಒಂದು ಸ್ಟ್ರಾಂಗ್ ಆಗಿ ಅವ್ರು ಏನು ಮಾಡಿದ್ರು, ಚೈತ್ರಾ ಕುಂದಾಪುರ ಅವರು ಆಪೋಸಿಟ್ ಅವರು ಕೇಳಿದ್ರು. ಟೂ ಗುಡ್ ಅಂತ ಹೇಳ್ಬೋದು ಯಮುನಾ ಅವರು. ನೆಕ್ಸ್ಟ್ ಬಂದು ಈ ಕ್ಲೀನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನು ಮಾಡ್ತಾರೆ, ಅವರು ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರು, ನಾವು ಸ್ವಲ್ಪ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಬಾರ್ದು, ಹಂಗೆ ಹಿಂಗೆ ಅಂತ ಎಲ್ಲ ಹೋಗಿ ಮತ್ತೆ ವಾಶ್ರೂಮ್ ಎಲ್ಲ ಹೋಗಿ ನಮ್ಮ ವಕೀಲ್ ಸಾಬ್ ನೋಡ್ತಾರೆ. ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾರೆ ಅವರೇ, ಏನು ಈ ಥರ ಎಲ್ಲ ಕ್ಲೀನ್ ಆಗಿದೆ ಅಂತ, ಕ್ಲೀನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಡೋಗಿ ಎಲ್ಲ ಆರ್ಪಿಕ್ಕೆಲ್ಲ ಹಾಕಿ ಅವರೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವರೆಲ್ಲ ಬಂದು ಏನು ಮಾಡ್ತಾರೆ, ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಅದು ಅವ್ರಿಗೆ ಕೊಟ್ಟಿರೋ ಟಾಸ್ಕು ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಲೇಟಾಗಿ ತಗೊಂಡು ಏನೋ ಒಳ್ಳೆ ರೀತಿಯಲ್ಲಿ ಹೋಗ್ಬಿಡ್ಬೇಕು ಅನ್ನೋ ಥರ ಸೇಫಾಗಿ ಆಡೋದಕ್ಕೆ ಇಲ್ಲ ಅರ್ಥನೇ ಆಗಲಿಲ್ವ ಅವ್ರಿಗೆ, ಗೇಮ್ ಗೊತ್ತಾಗಲಿಲ್ಲ, ಒಂದು ಇದರಲ್ಲಿ ಅವರೇ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಆ ಥರ ಒಂದು ಟಾಸ್ಕನ್ನು ಅವ್ರು ಕೊಟ್ಟ ಮೇಲೆ ಅವ್ರ ಕೈಯಲ್ಲೇ ಮಾಡಿಸ್ಬೇಕಾಗಿತ್ತು. ಈ ಥರ ಗೊತ್ತಿಲ್ಲದೇನೋ ಈ ಥರ ವಕೀಲ್ ಸಾಬ್ ಜಗದೀಶ್ ಅವರು ಮಾಡಿದ್ದು ನಿಜವಾಗ್ಲೂ ತಪ್ಪೇ, ಮಾಡಬಾರ್ದಾಗಿತ್ತು. ಆ ಥರ ಅವ್ರಿಗೆ ಏನು ಕ್ಲೀನ್ ಮಾಡಬೇಕಾಗಿತ್ತು, ಬೇರೆಯವ್ರಿಗೆ ಟಾಸ್ಕ್ ಕೊಟ್ಟಾಗ ಅವ್ರ ಕೈಲಿ ಮಾಡಿಸ್ಕೋಬೇಕಾಗಿತ್ತು. ಹತ್ರ ಇದ್ದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳಿ ಅಲ್ಲಿದ್ದು ಮಾಡಿಸ್ಕೋಬೇಕಾಗಿತ್ತು. ಇವರೇ ಹೋಗಿ ಮಾಡಿದ್ರಲ್ವ, ಅದಕ್ಕೇನು ಹೇಳಬೇಕು ನೀವೇ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಅಲ್ಲಿ
ಯಮುನಾ ಅವ್ರಾಗಿರ್ಬೋದು ತುಂಬಾ ಸಖತ್ ಕ್ಲಿಯರ್ ಆಗಿ ಹೇಳ್ತಾರೆ, ನೋಡಿ ಈ ತರ ಮಾಡ್ಬಾರ್ದು ಜಗದೀಶ್ ಸರ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆದ್ರೆ ಆ ಭಯ ಕೇಳೋದಕ್ಕೆ ಮೂಡಲ್ಲೇ ಇರ್ಲಿಲ್ಲ. ಪರವಾಗಿಲ್ಲ ಬಿಡ್ರಿ, ಮಾಡಿದ್ರೆ ಏನಾಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅವ್ರಿಗೆ ಗೇಮೇ ಅರ್ಥ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೀತಾರೆ. ಯಾರನ್ನ ಧನರಾಜ್ ಅವ್ರನ್ನ ಕರೀತಾರೆ. ನೋಡಿ ಇಷ್ಟೊತ್ತು ಮಾತಾಡಿ ಜಗದೀಶ್ ಅನ್ನೋದೇ ಬರುತ್ತೆ. ಧನರಾಜ್ ಅವ್ರನ್ನ ಕರೀತಾರೆ. ಆ ಧನರಾಜ್ ಅವ್ರಿಗೆ ಹೋಗಿ ಕುತ್ಕೊಂಡಾಗ ನಿಜವಾಗ್ಲೂ ಧನರಾಜ್ ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗೋದಿಲ್ಲ. ತುಂಬಾ ಇನೋಸೆಂಟ್ ಆಗಿ ಭಾರಿ ಮುಗ್ಧತೆಯಿಂದ ಸಕ್ಕದಾಗಿತ್ತು. ಫನ್ನಿ ಅಂತೂ ಸಖತ್ ಫನ್ನಿ ಆಗಿತ್ತು. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ವಾಯ್ಸ್ ಬಿಗ್ ಬಾಸ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಂದಾಗ ಬಿಗ್ ಬಾಸ್ ರಿಪ್ಲೈ ಕೊಡ್ತಾರೆ, ನೀವು ಫಸ್ಟ್ ಟೈಮ್ ಕಂಗ್ರಾಚುಲೇಷನ್ಸ್, ಫಸ್ಟ್ ಟೈಮ್ ನೀವು ಬಿಗ್ ಬಾಸ್ಗೆ ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳಿದ ವ್ಯಕ್ತಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ಏನ್ ಮಾತಾಡ್ಬೇಕು ಏನೋ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್ ಅನ್ನೋದ, ಎದ್ದೋಗ್ಬೇಕಾ ಕುತ್ಕೊಳ್ಳೋದ ಏನೋ ಗೊತ್ತಾಗೋದಿಲ್ಲ. ಆ ತರ ಸೈಕ್ ಆಗ್ಬಿಡ್ತಾರೆ ನಿಜವಾಗ್ಲೂ ಧನರಾಜ್ ಅವ್ರು. ತುಂಬಾ ಅವ್ರು ಇನ್ನೋಸೆಂಟ್ ಅಂತೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಮೋಟಿವೇಶನ್ ಅನ್ನ ಮಾಡ್ತಾರೆ ಬಿಗ್ ಬಾಸ್ ಅವರು. ಜಿಂಕೆ ಮರಿ ಯಾವ ತರ ಇರುತ್ತೆ, ನಾನು ಸುದೀಪ್ ಅವ್ರು ಹೇಳಿದ್ರಲ್ವಾ, ಜಿಂಕೆ ಮರಿ ಯಾವ ತರ ಇರುತ್ತೆ, ಯಾವ ತರ ಓಡಾಡುತ್ತೆ, ಯಾವ ತರ ಮಾತಾಡುತ್ತೆ ಜಿಂಕೆ ಮರಿ ಯಾವ ತರ ಮಾತಾಡುತ್ತೆ ಹೇಳಿ ಅಂತ ಕೇಳಿದಾಗ ನಿಜವಾಗ್ಲೂ ಸಕ್ಕದಾಗ ಅವರತ್ತು ಸೆಕೆಂಡ್ ಸೈಲೆಂಟ್ ಆಗಿಬಿಡ್ತಾರೆ. ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬಾ ಒಂದು ಮೋಟಿವೇಶನ್ ಅನ್ನ ಮಾಡಿ ಅವ್ರಿಗೆ ಧನರಾಜ್ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿಂದ ಕನ್ಫೆಷನ್ ರೂಮ್ ಇಂದ ಕಳಿಸ್ತಾರೆ. ನೆಕ್ಸ್ಟ್ ಅಲ್ಲಿಂದ ಬಂದು ಒಂದು ಬುಕ್ಕನ್ನ ತಗೊಂಡ್ಬಂದು ಓದ್ತಾರೆ. ಅಲ್ಲಿ ಏನಿರುತ್ತೆ ಅಂತಂದ್ರೆ, ಈ ತರ ಸ್ಟಾರ್ಟಿಂಗ್ ಅಲ್ಲಿ ಅವರು ನೀರು ಕೇಳಿ ಪ್ಲಾನ್ ಮಾಡಿರ್ತಾರಲ್ವಾ, ಅಲ್ಲಿ ಇರುತ್ತೆ ನೋಡಿ ಬಿಗ್ ಬಾಸ್ ಇವರೇ ಹೇಳ್ತಾ ಇರ್ತಾರೆ, ನೀವು ಎಲ್ಲ ಕೊಟ್ರೆ ಬಿಗ್ ಬಾಸ್ ನಮ್ಮ ಹತ್ರ ಇರೋ ರೇಷನ್ ಎಲ್ಲ ಕಿತ್ಕೊಬಿಡ್ತಾರೆ, ಅದು ಕಿತ್ಕೊಬಿಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ ಅಂತ ಇವರೇ ಸ್ವರ್ಗದಲ್ಲಿರೋರೇ ಮಾತಾಡ್ತಾ ಇರ್ತಾರೆ. ಬಿಗ್ ಬಾಸ್ಗೆ ಇವ್ರು ಕೇಳೋದು ಹೆಚ್ಚ, ಬಿಗ್ ಬಾಸ್ ಮಾಡೋದು ಹೆಚ್ಚ, ತಥಾಸ್ತು ಅಂತ ಹೇಳ್ತಾರೆ. ಅದೇ ರೀತಿನೇ ಬಂದು ಏನ್ ಮಾಡ್ತಾರೆ, ನಿಮ್ಮಲ್ಲಿ ಇದರಲ್ಲಿ ಬಂದಿರ್ತಕ್ಕಂಥ ತುಪ್ಪ, ಪನ್ನೀರು, ಇನ್ನು ಬೇರೆ ಬೇರೆ ಐಟಮ್ಸ್ ಎಲ್ಲ ಒಂದು 5-6 ಐಟಮ್ಸ್ ಏನ್ ಮಾಡ್ತಾರೆ, ಎಲ್ಲ ವಾಪಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಹಂಗೆ ಹೇಳಿದೆ ತಡ, ಸ್ವರ್ಗದಲ್ಲಿರೋರೆಲ್ಲ ಸೈಕಾಗಿ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ. ನರ್ಕದಲ್ಲಿರೋರೆಲ್ಲ ರಾಕ್ಸು, ಸ್ವರ್ಗದಲ್ಲಿರೋರೆಲ್ಲ ಶಾಕ್. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಇಲ್ಲಿ ಒಳಗಡೆ ಇರೋರತ್ತು ಹೋಗಿ ಲಿಟ್ರಲಿ ಅವರೆಲ್ಲ ನರ್ಕದಲ್ಲಿರೋರು ಒಳಗಡೆಗೆ ಸೆಲೆಬ್ರೇಷನ್ ಮಾಡ್ಕೊತಾ ಇರ್ತಾರೆ. ಎಸ್, ನಾವ್ ಹಾಕಿದ ಪ್ಲಾನ್ ಸಕ್ಸಸ್ ಆಯ್ತು, ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಮನಸ್ಸಲ್ಲಿ ಹೇಳ್ತಾ ಇರ್ತಾರೆ, ಆಚೆ ಕಡೆ ಎಲ್ಲ ಹೇಳಿದವರು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಬಟ್ ಇವರು ಸ್ವರ್ಗದಲ್ಲಿರೋರು ಏನ್ ಮಾಡ್ಬೇಕು ಏನೋ ಗೊತ್ತಾಗ್ಲಿಲ್ಲ. ಪಾಪ ಲಾಯರ್ ಜಗದೀಶ್ ಅಣ್ಣ ಆದ್ರೆ ಬಂದು, ಅಯ್ಯೋ ನನ್ನಿಂದಾನೇ ಎಲ್ಲಾರ್ಗು ಹೋಗ್ಬಿಡ್ತು, ಗ್ರಾಸರಿ ಎಲ್ಲ ಹೋಯ್ತು, ಅಯ್ಯೋ ಎಲ್ಲರಿಗೂ ಸಾರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಮತ್ತೆ ಕೊನೆಗೆ ರಿವೀಲ್ ಆಗುತ್ತೆ ಬಿಡಿ, ಅದೆಲ್ಲ ಈ ತರ ಪ್ಲಾನಿಂಗ್ ಅಲ್ಲಿ ಇದಾಗಿದ್ದು ಅಂತ ಅಂದ್ಬಿಟ್ಟು ಆ ತರ ಇದಾಗುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ, ಯಾಕಂತಂದ್ರೆ ತುಂಬಾ ಲೆಂತಿ ಆಗೋಯ್ತು ಈ ವಿಡಿಯೋ. ನೆಕ್ಸ್ಟ್ ಬಂದು ನಾಮಿನೇಷನ್ಸ್ ಬಂದು ನಾನು ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಇವತ್ತು ಈ ದಿನ ಎಪಿಸೋಡಲ್ಲಿ ಬಂದು ನನಗೆ ಚೈತ್ರಾ ಕುಂದಾಪುರ ಬಂದು ಸಕ್ಕದಾಗಿ ಸೂಪರ್ ಆಗಿ ಸೈಕ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು. ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡಿದ್ರು, ಒಂಥರ ಬುಲೆಟ್ ಮಾತಾಡ್ದಂಗೆ ಮಾತಾಡ್ತಾ ಇದ್ರು. ಅವ್ರ ಪಾಯಿಂಟ್ಸ್ಗೆ ಯಾರು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಆ ರೀತಿ ಮಾತಾಡಿದ್ರು. ಯಮುನಾ ಅವ್ರಂತೂ ಟೂ ಗುಡ್, ಅವ್ರು ಪ್ರಶ್ನೆ ಮಾಡಿದ ರೀತಿ ಅಂತೂ ಟೂ ಗುಡ್ ಅಂತ ಹೇಳ್ಬೋದು. ಅದೇ ರೀತಿ ಸೀಬೆ ಹಣ್ಣು ತಿಂದಿದ್ದ ವಿಚಾರದಲ್ಲಿ ಚೈತ್ರಾ ಕುಂದಾಪುರ ಅವ್ರದ್ದು 100% ರಾಂಗ್ ಅಂದ್ರೆ ರಾಂಗು. ಅದೇ ಜಗದೀಶ್ ಅಣ್ಣ ಬಂದ್ರೆ, ಜಗದೀಶ್ ಅಣ್ಣಗೆ ಇನ್ನು ಗೇಮ್ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಅರ್ಥ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನರಾಜ್ ಅವರು ಸಹ ತುಂಬಾ ಇನ್ನೋಸೆಂಟ್ ವ್ಯಕ್ತಿ. ಆ ಇನ್ನೋಸೆಂಟ್ ವ್ಯಕ್ತಿ ತುಂಬಾ ಸಖತ್ತಾಗಿ ಒಂಥರ ಈಗೀಗ ಈಚೆ ಬಂದು ಓಪನ್ ಅಪ್ ಆಗಿ ಫನ್ನಿ ಮುಡಿಗೆ ಬಂದಿದ್ದಾರೆ. ತುಂಬಾ ಸಖತ್ತಾಗಿರುತ್ತೆ ಮುಂದೆ ನೋಡೋದಕ್ಕೆ. ಅವ್ರಿಗೂ ಅಷ್ಟೇ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.